ಪ್ರತಾಪ್ ಅವ್ರಿಗೆ ಹುಷಾರಿರಲಿಲ್ಲ. ಎಲ್ಲರೂ ಕೂಡ ಯಾವಾಗ ಬರ್ತಾರೆ ಅಂತ ಹೇಳಿ ಕಾಯ್ಕೊತಾ ಇದ್ರು. ಪ್ರತಾಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ನ ನೋಡೋರು ಕೂಡ ತುಂಬ ಜನ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಅವ್ರು ಯಾವಾಗ ಬರ್ತಾರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ರು. ಇವಾಗ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಮಕ್ಕೊಂಡಿದ್ರಲ್ಲಿ, ಅಂದರೆ ಅವ್ರವ್ರ ಪಾಡಿಗೆ ಏನು ಮಾಡದೆ ಸುಮ್ಮನೆ ಆರಾಮಾಗಿ ಮಕ್ಕೊಂಡಿದ್ರು. ಪ್ರತಾಪ್ ಅವ್ರ ಎಂಟ್ರಿ ಬಂತು. ಅಲ್ಲಿ ನಮ್ರತ ಅವ್ರು ಓಡೋಡಿ ಬಂದ್ಬಿಟ್ಟು ತಬ್ಕೊಂಡ್ರು, ಅಂದರೆ ಹಗ್ ಮಾಡಿಕೊಂಡ್ರು. ಆಮೇಲೆ ಅಲ್ಲಿಗೆ ಬಂದಂತಹ ಸಂಗೀತ ಅವರು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳಿ ತುಂಬ ಫೀಲ್ ಆದರು. ಇಲ್ಲಿ ಪ್ರತಾಪ್ ಅವರು ಮೊದಲೇ ಮಾತಾಡ್ತಿರ್ಲಿಲ್ಲ ಜಾಸ್ತಿ, ಆದರೆ ಇವಾಗ ತುಂಬ ಮೌನ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಮೊನ್ನೆ ಗುರುಜಿ ಅವ್ರು ಬಂದಿದ್ರಲ್ವ, ವಿಚಾರ ಹೇಳಿದ್ರಲ್ವ, ಅಂದರೆ ಫ್ಯಾಮ್ಲಿಯಿಂದ ನೀನು ದೂರ ಉಳಿಬೇಕಾಗುತ್ತೆ ಅಂಥೇಳಿ. ಆ ಒಂದು ಮಾತನ್ನೇ ತುಂಬ ಮನಸ್ಸಿಗೆ ಆಳವಾಗಿ ತಗೊಂಡು ಅದೇ ಥಿಂಕ್ ಮಾಡ್ತಿದ್ದಾರೆ ಅಂಥೇಳಿ ಅನಿಸ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದರು, ಅವ್ರಿಗೆ ಊಟ ಸರಿ ಹೋಗದೆ ಸರಿ ಆಗದೆ ಹುಷಾರು ತಪ್ಪಿದ್ರು, ಆರಾಮಿಲ್ಲದೆ ಅವ್ರಿಗೆ ಲೂಸ್ ಮೋಷನ್ ಎಲ್ಲ ಆಗಿಬಿಟ್ಟು ಆರಾಮಿಲ್ಲದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ವ. ಇವಾಗ ಆರಾಮಾಗಿದ್ದಾರೆ, ಬಂದಿದ್ದಾರೆ. ಬಟ್ ಅವ್ರ ಮುಖದಲ್ಲಿ ನೋಡಿದ್ರ ಸ್ವಲ್ಪ ಕೂಡ ಆ ಒಂದು ಉತ್ಸಾಹ ಆಗಲಿ ಹುಮ್ಮಸ್ಸಾಗಲಿ ಲವಲವಿಕೆ ಆಗಲಿ ಕಾಣಿಸ್ತಾನೆ ಇಲ್ಲ. ತುಂಬ ಬೇಜಾರಾಗಿದ್ದಾರೆ. ಅದಕ್ಕೆ ಈ ಕಡೆ ಸಂತೋಷ್ ಅವ್ರು ಹೇಳಿದಾರ, ಡೋಂಟ್ ವರಿ, ನೀನು ಹೆಲ್ತಿ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಈ ಒಂದು ಮಾತನ್ನು ತುಕಾಲಿ ಅವರು ಹೇಳಿದಾರ. ಇಲ್ಲಿ ಮಾತ್ರ ಒಂದು ಮಾತನ್ನು ಕೂಡ ಆಡ್ತಾನೆ ಇಲ್ಲ ಪ್ರತಾಪ್ ಅವರು. ಅಂದರೆ ಅವ್ರ ಮನಸ್ಸಿಗೆ ಎಷ್ಟೊಂದು ಬೇಜಾರಾಗಿದೆ ಅಂತ ಹೇಳಿ ನೀವೇ ತಿಳ್ಕೊರಿ. ಅವರು ಮೊದಲಿಂದ ಕೂಡ ಒಂದು ಹುಮ್ಮಸ್ಸಿತ್ತು ಅವ್ರಿಗೆ, ನಾನು ಈ ಒಂದು ಆಟವನ್ನು ಆಡಬೇಕು, ಗೆಲ್ಲಬೇಕು, ನಾನು ಬಿಗ್ ಬಾಸ್ ಅಂತ ಹೇಳಿ ಇದರಿಂದಾನೇ ಜೀವನ ಕಟ್ಕೋ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಅವ್ರು ಕೂಡ ಹೇಳಿದ್ರಲ್ವ. ಆ ಒಂದು ಹುಮ್ಮಸ್ಸಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ರು. ಆದರೆ ಗುರುಜಿ ಅವ್ರು ಬಂದು ಯಾವಾಗ ಈ ಒಂದು ಮಾತನ್ನು, ಅಂದರೆ ಫ್ಯಾಮ್ಲಿಯಿಂದ ದೂರ ಇರು ಅಂತ ಹೇಳಿದ್ರು, ಅವತ್ತಿಂದ ಅವರು ಸರಿಯಾಗಿ ಊಟ ಮಾಡಿಲ್ಲ ಏನೋ ಅಂತ ಹೇಳಿ ಕಾಣಿಸ್ತಿದೆ. ಅದಕ್ಕೆ ಊಟ ಸರಿಯಾಗಿ ಹೋಗದೆ ಒಂದು ಆರಾಮಿಲ್ಲ ಅವ್ರಿಗೆ ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದಾರಲ್ವ. ಸೊ ಇಲ್ಲಿ ಓಡಾಡಿ ಬಂದ್ಬಿಟ್ಟು ನಮ್ರತ ಅವರು ಮತ್ತು ಸಂಗೀತ ಅವರು ಅಷ್ಟೊಂದು ಕ್ಲೋಸ್ ಆಗಿ ತಬ್ಕೊಂಡು ಮಾತಾಡಿದ್ರು ಕೂಡ ಮಾತಾಡ್ತಾನೆ ಇಲ್ಲ ಪ್ರತಾಪ್ ಅವರು ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಮಾತ್ರ ಫುಲ್ ಬೇಜಾರಾಗಿದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರು ಬಂದ್ಮೇಲೆ ಎಷ್ಟೋ ಜನ ಖುಷಿ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಕುಂತವ್ರಿಗೆ. ಮತ್ತೆ ಬಂದ ಪ್ರತಾಪ್ ಅಂತ ಹೇಳಿ. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ. ಪ್ರತಾಪ್ ಅವರು ಇದೇ ಥರ ಇರ್ತಾರ ಅಥವಾ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವ್ರು ಬರ್ತಾರಲ್ಲ ಪಂಚಾಯತಿಯಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ಹೇಳಿ, ಆಮೇಲೆ ಇದೆಲ್ಲವನ್ನ ಮನಸ್ಸಿಗೆ ತೊಗೊಂಡಿದ್ದಾರಲ್ವ ಪ್ರತಾಪ್ ಅವರು, ಅವ್ರಿಗೂ ಕೂಡ ಯಾವ ಥರ ಧೈರ್ಯ ತುಂಬ್ತಾರ ನೋಡ್ತಾ ಹೋಗೋಣ. ಆಮೇಲೆ ಪ್ರತಾಪ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಏನೇ ಹೇಳಿದ್ರು ಕೂಡ ಅದನ್ನ ಮನಸ್ಸಿಗೆ ತೊಗೊಂಡು ಚೆನ್ನಾಗಿ ರೂಢಿ ಮಾಡ್ಕೊತಾರ ಅಂತಾನೆ ಹೇಳ್ಬೋದು. ಸೊ ಇವತ್ತು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.